Good morning people, welcome to the world of Sam. ನಾನು ಯಾರು ಏನು ಅಂತ ನಿಮ್ಗೆ ಹೋಗ್ತಾ ಗೊತ್ತಾಗುತ್ತೆ. ನನ್ನ ಹೆಸರು ಸಂಪ್ರೀತ್ ಅಂತ, ಹೊಸದಾಗಿ ವ್ಲಾಗಿಂಗ್ ಸ್ಟಾರ್ಟ್ ಮಾಡಿರೋದು. ದಯವಿಟ್ಟು ನಿಮ್ಮ ಸಪೋರ್ಟ್ ನನ್ನ ಮೇಲೆ ಯಾವಾಗಲೂ ಇರಬೇಕು. ಏನಾದರೂ ತಪ್ಪಿದರೆ ಈ ವ್ಲಾಗಲ್ಲಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಾನು ತಿದ್ಕೋತೀನಿ. ಫಸ್ಟ್ ವ್ಲಾಗ್ ಇದು. ಫ್ರೆಂಡ್ಸ್ ಜೊತೆ ಆಚೆ ಹೋಗ್ತಾ ಇದ್ದೆ. ಎಲ್ಲಿ ಏನು ಹೋಗ್ತೀನಿ ಅಂತ ನೀವು ತಮ್ಮನೇನಲ್ಲಿ ನೋಡಿರ್ತೀರೋ ಅಥವಾ ಹೋಗ್ತಾ ನಿಮಗೆ ಗೊತ್ತಾಗುತ್ತೆ. ಸೊ ಪ್ಲೀಸ್ ಡೂ ಸಪೋರ್ಟ್ ಮೀ. ಗೊತ್ತಾಗುತ್ತೆ ನಿಮಗೆ ಹೋಗ್ತಾ ಏನಾಗುತ್ತೆ ಅಂತ. ಸಿಗೋಣ. ಸೊ ದಿಸ್ ಈಸ್ ಮೈ ಕಾರ್. ಇಲ್ಲೇ ಫ್ಯೂಲ್ ಅಪ್ ಮಾಡಿಸೋಣ ಅಂತ ಬಂದಿದ್ವಿ. ಹಂಗೆ ಶೆಲ್ಲಲ್ಲಿ ಏನಾದ್ರು ತೊಗೊಳ್ಳೋಣ ಅಂತ ತೊಗೊತಾ ಇದ್ದೀವಿ. ಸೊ ಗೈಸ್, ಇಲ್ಲೇ ಸ್ಟಾಪ್ ಹಾಕಿದ್ವಿ ತಾಳೆಕೆರೆ ಮರೂರು ಹ್ಯಾಂಡ್ ಪೋಸ್ಟ್ ಹತ್ರ. ಹಂಗೆ ಒಂದು ಟೀ ಬ್ರೇಕ್ ತೊಗೊಳ್ಳೋಣ ಅಂತ ಸ್ಟಾಪ್ ಹಾಕಿದ್ದೀವಿ. ಮತ್ತೆ ಸಿಗ್ತೀನಿ ಗೈಸ್. ಸೊ ಗೈಸ್, ಇವಾಗ ಬ್ರೇಕ್ಫಾಸ್ಟಿಗೆ ನಿಲ್ಸಿದ್ವಿ ಇಲ್ಲೇ ಹಾಸನ ಇರೋ ಕಿಚ್ಚನಹಳ್ಳಿ ಮನೆಯಲ್ಲಿ. ದ ಫುಡ್ ವಾಸ್ ಡ್ಯಾಮ್ ಗುಡ್. ಸಜೆಸ್ಟ್ ಮಾಡ್ತೀನಿ, ನೀವು ಬನ್ನಿ, ಚೆನ್ನಾಗಿದೆ, ಬನ್ನಿ ಗೈಸ್. ಇವಾಗ ಇನ್ನೊಂದು ಸ್ಟಾಪ್ ತೊಗೊಂಡ್ವಿ. ನೋಡಿ ರೋಡ್ ಎಷ್ಟು ಸಕ್ಕತ್ತಾಗಿದೆ, ತುಂಬ ಇಷ್ಟ ಆಯಿತು. ನಾನು ಆ್ಯಕ್ಚುಲಿ ಎಲ್ಲಿಗೆ ಹೋಗ್ತಿರೋದು ಅಂತಲೇ ನಿಮ್ಗೆ ಹೇಳಿರಲಿಲ್ಲ ಅಲ್ಲ. ನಮ್ಮ ಫ್ರೆಂಡ್ ಇದ್ದಾರೆ, ನಮ್ಮ ಫ್ರೆಂಡ್ ಅವ್ರ ಊರಿಗೆ ಹೋಗ್ತಾ ಇರೋದು. ಅಲ್ಲಿ ಮುಗಿಸ್ಕೊಂಡು ಎಲ್ಲಿಗೆ ಹೋಗ್ತೀವಿ ಅಂತ ನಿಮಗೆ ಹೋಗ್ತಾ ಗೊತ್ತಾಗುತ್ತೆ. ಜರ್ನಿ ಮಾತ್ರ ತುಂಬ ಸಾಲಿಡ್ ಆಗಿದೆ. ಹೋಗ್ತಾ ತೋರಿಸ್ತೀನಿ, ಬನ್ನಿ. ಊರಿಗೆ ಹೋದ್ಮೇಲೆ ಸಿಗ್ತೀನಿ. ಸೊ ಗೈಸ್, ಇನ್ನೊಂದು 20 ಕಿಲೋಮೀಟರ್ಸ್ ಇತ್ತು ಡೆಸ್ಟಿನೇಷನ್ ರೀಚ್ ಆಗೋಕ್ಕೆ. ಅದೇ ನನ್ನ ಫ್ರೆಂಡ್ ಅವರ ಊರು ಅಂತ ಹೇಳಿದ್ನಲ್ಲ, ಅಲ್ಲಿಗೆ ರೀಚ್ ಆಗೋಕ್ಕೆ. ಅದಕ್ಕೂ ಮುಂಚೆ ಒಂದು ಒಳ್ಳೆ ಕಾಫಿ ಶಾಪ್ ನೋಡಿದ್ವಿ. ಫುಲ್ ಆಫ್ ಗ್ರೀನರಿ ನೇಚರ್ ಇತ್ತು. ಸೊ ಬಾಯ್ಸ್ ಎಲ್ಲ ಒಂದು ಸ್ಟಾಪ್ ತೊಗೊಳ್ಳೋಣ ಅಂದರು ಕಾಫಿ ಕುಡಿಯೋಕ್ಕೆ. ಸೊ ಕಾಫಿ ಬ್ರೇಕ್ ತೊಗೊಂಡಿದ್ದೀವಿ. ಬನ್ನಿ, ನನ್ನ ಫ್ರೆಂಡ್ಸ್ ಎಲ್ಲ ಇಂಟ್ರೊಡ್ಯೂಸ್ ಮಾಡಿಸ್ತೀನಿ, ಪರಿಚಯ ಮಾಡಿಸ್ತೀನಿ. ಗೈಸ್, ದಿಸ್ ಇಸ್ ಶಶಾಂಕ್. ದಿಸ್ ಇಸ್ ಗೌತಮ್. ಸಬ್ಸ್ಕ್ರೈಬ್ ಟು ಹಿಸ್ ಚಾನಲ್. ದಿಸ್ ಇಸ್ ಚಿರಾಗ್. ಇದು ಅನೀಶ್ ಅಂತ. ಅದು ವೀರು. ಇದು ಕಾರ್ತಿಕ್. ಇದು ತೇಜಸ್. ಇದು ಫುಲ್ಲು ನನ್ನ ಗ್ಯಾಂಗು. ಎಲ್ಲ ನಗ್ತಾ ಇದ್ದಾರೆ. ಸೊ ಗೈಸ್, ಜಸ್ಟ್ ನಾವು ಬಂದ್ವಿ. ನೀವೇ ನೋಡ್ಬೋದು, ಜಾಗ ಮಾತ್ರ ಸಾಲಿಡ್ ಗೈಸ್. ಸೀರಿಯಸ್ ಆಗಿ ನಾನು ಈ ಬ್ರೇಕ್ ಖಂಡಿತ ಬೇಕಿತ್ತು. ಸಕ್ಕತ್ತಾಗಿದೆ. ಎಲ್ಲಿ ನೋಡಿದ್ರು ಗ್ರೀನ್ರಿ, ಎಲ್ಲಿ ನೋಡಿದ್ರು ನೇಚರು. ತುಂಬ ಚೆನ್ನಾಗಿದೆ. ನನ್ನ ಫ್ರೆಂಡಿಗೆ ಥ್ಯಾಂಕ್ಸ್ ಹೇಳಬೇಕು ಕರ್ಕೊಂಬಂದಿದ್ದಕ್ಕೆ. ಸೀರಿಯಸ್ ಆಗಿ ಸಕ್ಕತ್ತಾಗಿದೆ. ನಾವೇನೇನು ಮಜಾ ಮಾಡ್ತೀವಿ, ಮುಂದೆ ಏನೇನು ಯಾವ ಥರ ಮಾಡ್ತೀವಿ ನಿಮಗೆ ಗೊತ್ತಲ್ಲ ಬಾಯ್ಸ್ ಹೆಂಗೆ ಅಂತ, ಅದೆಲ್ಲ ತೋರಿಸ್ತೀನಿ. ಹೋಗೋಣ. ಸೊ ಗೈಸ್, ಫ್ರೆಂಡ್ ಮನೆಗೆ ಬಂದಿದ್ದೀವಲ್ಲ, ಚಿಕ್ಕದಾಗ ಒಂದು ಹೋಮ್ ಟೂರ್ ಕೊಟ್ಬಿಡ್ತೀನಿ ನೋಡಿ. ನೋಡಿ ರೂಮ್ಸು, ಇದು ಹಾಲ್, ಇದು ದೇವ್ರ ಮನೆ ರೂಮು. ನೋಡಿ ಆಲ್ರೆಡಿ ರೆಡಿ ಆಗ್ತಾ ಇದ್ದಾರೆ ಫ್ರೆಂಡ್ಸು. ಇದು ನೋಡಿ ಆಗಿನ ಚಿಕ್ಕ ಕಿಚನ್ ಸ್ವಲ್ಪ ಮಾಡರ್ನ್ ಆಗಿದೆ, ಬಟ್ ಎನಿವೇಸ್ ಚೆನ್ನಾಗಿದೆ. ಇದು ಡೈನಿಂಗ್ ಹಾಲು. ಫುಲ್ ಡಾರ್ಕ್, ಒಂದೊಳ್ಳೆ ಮೇಜಲ್ಲಿ ಬಂದಿರೋ ಥರ ಫೀಲ್ ಆಗ್ತಿದೆ ಗೈಸ್. ಸೂಪರ್. ದಿಸ್ ಈಸ್ ಆಲ್ಸೋ ಒನ್ ಆಫ್ ದ ರೂಮ್. ತುಂಬ ಚೆನ್ನಾಗಿದೆ.
ಇವರೇ ಅಜ್ಜಿ ಒಂದು ಹಾಯ್ ಹೇಳಿ. ಯಾಕೆಂತ ನೀವು ಇರ್ತಿರಲ್ಲ ಆಮೇಲೆ ತೆಗಿರತ್ತಂತೆ. ಇಲ್ಲ ಒಂದು ಹಾಯ್ ಹೇಳಿ ಅಷ್ಟೇ. ಹಾಯ್. ಸೊ ದಿಸ್ ಇಸ್ ದ ಹಳೆ ಕಾಲದ ಕಿಚನ್, ಅದು ಮಾಡರ್ನ್ ಕಿಚನ್ ಆಗಿತ್ತು. ಇದು ಬ್ಯಾಕ್ ಯಾರ್ಡಲ್ಲಿ ನೋಡಿ ಗೈಸ್, ಅಂಡೆ ಒಲೆ ಅಂತಾರಲ್ಲ, ಇವಾಗೆಲ್ಲ ನಾವು ಗೀಝರು ಅದು ಇದರಲ್ಲಿ ಸ್ನಾನ ಮಾಡ್ತೀವಿ, ಸೋಲಾರ್ ಹಂಗೆ ಹಿಂಗೆ ಅಂದ್ಕೊಂಡು. ಆ್ಯಕ್ಚುಲಿ ಮಜಾ ಕೊಡೋದಿದ್ದು ಗೈಸ್, ಇದರಲ್ಲಿ ಆಗಿನ ಕಾಲದಲ್ಲೆಲ್ಲ ಇದೇ ಥರ ಸ್ನಾನ ಮಾಡ್ತಾಯಿದ್ದು. ಈ ನೀರಲ್ಲಿ ಸ್ನಾನ ಮಾಡೋ ಮಜಾನೇ ಬೇರೆ. ನಾಳೆ ಟ್ರೈ ಮಾಡೋಣ ಗೈಸ್. ಜಸ್ಟ್ ಬಂದು ಇಲ್ಲಿ ಹಳೆ ಕಾಲದ ಕಿಚನ್ ಥರ ಬಂದ ತಕ್ಷಣ ನೋಡಿ ಎಲ್ಲ ಫುಡ್ಡೆಲ್ಲ ರೆಡಿಯಾಗಿದೆ. ಫುಲ್ ಇವಾಗ ಬ್ಯಾಟಿಂಗ್ ಮಾಡಿಬಿಡೋದೆ. ಥ್ಯಾಂಕ್ಸ್ ಫಾರ್ ದ ಅಜ್ಜಿ. ಎಲ್ಲರಿಗೂ ಹೊಟ್ಟೆ ಹಸಿತಿತ್ತು ಅಂತ ಇವಾಗ ಊಟ ಕೂತ್ಕೊಂಡ್ವಿ. ಇಲ್ಲಿನ ಫೇಮಸ್ ಕಡುಬು ಮತ್ತು ಚಿಕನ್ ಗ್ರೇವಿ ಇದೆ, ತುಂಬ ಚೆನ್ನಾಗಿದೆ. ಎಲ್ಲ ತಿಂತಾ ಇದ್ದಾರೆ. ನೀವು ಬನ್ನಿ ನಮ್ಮ ಜೊತೆ ತಿನ್ನಿ. ನಾನು ವೆಜ್, ನಮ್ಮ ಬ್ರೋ ಇವನೊಬ್ಬ ಮಾತ್ರ ವೆಜ್ಜು ನೋಡಿ. ನಾವೆಲ್ಲ ನಾನ್ ವೆಜ್. ಎಲ್ಲ ನಾನ್ ವೆಜ್. ನಮ್ಮ ಬಾಯ್ಸ್ಗೆ ಬಂದ ತಕ್ಷಣ ವೆಯ್ಟ್ ಮಾಡೋಕ್ಕೆ ಆಗಿಲ್ಲ. ಆಲ್ರೆಡಿ ರೌಂಡ್ಸ್ ಹೋಗೋಣ ಅಂತ ಎಲ್ಲ ನಡ್ಕೊಂಡು ಹೋಗ್ತಾ ಇದ್ದೀವಿ ನೋಡಿ. ಬಾಯ್ಸ್ ಒಂದು ನಿಮಿಷ ನೋಡಿ ಬಾಯ್ಸ್, ತುಂಬ ಚೆನ್ನಾಗಿದೆ ಗೈಸ್. ಗೈಸ್ ಈ ಪ್ಲೇಸ್ ಮಾತ್ರ ಅಲ್ಟಿಮೇಟ್ ಆಗಿದೆ. ಇವಾಗ ಒಂದು ಜಾಗ ಹುಡ್ಕಿದ್ವಿ ಸುಮ್ಮನೆ, ಚೆನ್ನಾಗಿತ್ತು, ಅದನ್ನು ತೋರಿಸ್ತೀನಿ ನಿಮಗೆ. ಸೂಪರ್ ಆಗಿದೆ ನೋಡಿ. ಬಾಯ್ಸ್ ಎಲ್ಲ ಹೋಗ್ತಾ ಇದ್ದಾರೆ, ಎಲ್ಲ ಫನ್ ಮಾಡಿಕೊಂಡು ಆರಾಮಾಗಿ ಹೋಗ್ತಾ ಇದ್ದಾರೆ. ಫುಲ್ ಗ್ರಾಸ್ ಲ್ಯಾಂಡು, ಹಸುಗಳೆಲ್ಲ ಇದ್ದಾವೆ, ತುಂಬ ಚೆನ್ನಾಗಿದೆ ಗೈಸ್. ಗುಡ್ ಮಾರ್ನಿಂಗ್ ಗೈಸ್. ನಿನ್ನೆ ನೈಟು ಎಲ್ಲ ಓಡಾಡಿ ಬಂದು ರೆಸ್ಟ್ ಮಾಡಿಬಿಟ್ವಿ, ಒಂದು ಒಳ್ಳೆ ಸ್ಲೀಪ್ ಹಾಕ್ಕೊಂಡು ಇವಾಗ ಎದ್ವಿ. ಸೊ ಎಲ್ಲ ಎದ್ದು ಫ್ರೆಶ್ ಅಪ್ ಆಗಿ ಧರ್ಮಸ್ಥಳಕ್ಕೆ ಹೋಗ್ತಾಯಿದ್ದೀವಿ, ದೇವ್ರ ದರ್ಶನ ಮಾಡೋಣ ಅಂತ. ಇಲ್ಲೇ 70 ಕಿಲೋಮೀಟರ್ಸ್ ಇರೋದು ಹತ್ರದಲ್ಲೇ, ಅದಕ್ಕೆ ಹೋಗ್ತಾಯಿದ್ದೀವಿ ಫ್ರೆಂಡ್ಸ್ ಎಲ್ಲ. ಹಂಗೆ ಧರ್ಮಸ್ಥಳ ಮುಗಿಸ್ಕೊಂಡು ಇನ್ನೊಂದೆರಡು ಟೆಂಪಲ್ ನೋಡಿಕೊಂಡು ಸೀದಾ ಬ್ಯಾಂಗ್ಳೂರು ಗೈಸ್. ಸೊ ಬನ್ನಿ, ಹೋಗ್ತಾ ನಿಮಗೆ ತೋರಿಸ್ತೀನಿ. ಸೊ ಗೈಸ್, ಬೆಳಗ್ಗೆ ಎದ್ದು ಇವಾಗ ಜಸ್ಟ್ ಧರ್ಮಸ್ಥಳಕ್ಕೆ ಬಂದ್ವಿ ದೇವ್ರ ದರ್ಶನ ಮಾಡೋಕ್ಕೆ. ಇವಾಗ ಸ್ನಾನ ಮಾಡೋಕ್ಕೆ ರೂಮ್ ಮಾಡಿದ್ದೀವಿ. ಸ್ನಾನ ಮಾಡಿಕೊಂಡು ಫ್ರೆಶ್ ಅಪ್ ಆಗಿ ಎತ್ನಿಕ್ ವೇರಲ್ಲಿ, ನಮ್ಮ ಬಾಯ್ಸ್ ಎಲ್ಲ ಎತ್ನಿಕ್ ಪಂಚೆ ಹಾಕ್ಕೊತಾರೆ. ಎತ್ನಿಕ್ ವೇರಲ್ಲಿ ನಮ್ಮ ಬಾಯ್ಸ್ ಇವಾಗ ನಮ್ಮ ಹುಡುಗ ಇವಾಗ ಬೋಡ ಮಾಡಿಸ್ಕೊಂಬಂದವನೇ. ಬ್ಯಾಟ್ಸ್ಮನ್ ಸಲಾಗ ಬ್ಯಾಟ್ಸ್ಮನ್. ಸೊ ಗೈಸ್ ಇವಾಗ ಎಲ್ಲ ರೆಡಿಯಾಗಿ ದರ್ಶನ ಮಾಡೋಕೆ ಹೋಗ್ತಾಯಿದ್ದೀವಿ. ಎಲ್ಲ ಫ್ರೆಶ್ ಅಪ್ ಆದ್ವಿ, ಸ್ನಾನ ಎಲ್ಲ ಮಾಡಿಕೊಂಡು. ಎಲ್ಲ ಬಾಯ್ಸ್ ಫುಲ್ಲು ಎತ್ನಿಕಲ್ಲಿ ರೆಡಿ ಆಗಿದ್ದಾರೆ. ತೋರಿಸ್ತೀನಿ ಆಮೇಲೆ ಹೋಗ್ತಾ ಇರಿ. ನಾನು ಹೇಗೆ ರೆಡಿ ಆಗಿದ್ದೀನಿ ತೋರಿಸ್ತೀನಿ. ಗೈಸ್ ಇವಾಗ ಬಂದ್ವಿ, ರೀಚ್ ಆಗಿದ್ದೀವಿ. ಇವಾಗ ಟೆಂಪಲ್ ಮುಂದೆಗಡೆ ಇದ್ದೀವಿ. ಇವಾಗ ದರ್ಶನಕ್ಕೆ ಹೋಗಬೇಕು. ರೆಡಿನಾ ಬಾಯ್ಸ್? ರೆಡಿ. ದರ್ಶನ ಮುಗಿಸ್ಕೊಂಡು ಸಿಗ್ತೀನಿ ಗೈಸ್. ಬಾರಲ್ಲ ಕೇಳ್ಕೊಂಡು ಬರಲ್ಲ, ಫುಲ್ಲು ರೆಡಿ ದರ್ಶನ ಮಾಡೋಕ್ಕೆ. ರೆಡಿನಾ ಬಾಯ್ಸ್? ರೆಡಿ. ಸೊ ಗೈಸ್ ಇವಾಗ ತಾನೇ ದರ್ಶನ ಮುಗಿಸ್ಕೊಂಡ್ಬಂದ್ವಿ. ದರ್ಶನ ತುಂಬ ಚೆನ್ನಾಗಾಯಿತು. ಸೊ ನೆಕ್ಸ್ಟ್ ಏನಂದರೆ ನಿಮಗೆ ಗೊತ್ತಲ್ಲ, ಧರ್ಮಸ್ಥಳ ಪ್ರಸಾದ. ಕಾಂಟ್ ವೇಟ್ ಟು ಹ್ಯಾವ್ ದಟ್. ನೆಕ್ಸ್ಟ್ ಅಲ್ಲಿಗೆ ಹೋಗ್ಬೇಕು. ಗೈಸ್ ಇಲ್ಲ ಅಂಗಡಿಗೆ ಬಂದ್ವಿ. ನಮ್ಮ ಹುಡುಗ ಅದೇನೋ ತೊಗೊಬೇಕು ಅಂತ. ಚಿಕ್ಕ ವಯಸ್ಸಲ್ಲಿ ಇದು ನೆನಪಿದೆಯಾ ಗೈಸ್? ಅದಕ್ಕಿಂತ ಇದು ಇಲ್ಲಿ ಇದು ನೆನಪಿದೆಯಾ? ರಿಂಗ್ ಹೆವಿ ನಾಸ್ಟಾಲ್ಜಿಯಾ ಫೀಲ್ಸ್ ಗೈಸ್ ಇದು. ತೋರ್ಸು ಹತ್ರದಿಂದ.
ನಿಮಗೆಲ್ಲ ನೆನಪಿದೆ ಅನ್ಕೊತೀನಿ. ಈಗ ಧರ್ಮಸ್ಥಳ ಮುಗಿಸ್ಕೊಂಡು ಸೌದಡ್ಕ ಗಣಪತಿ ಟೆಂಪಲ್ಗೆ ಬಂದಿದ್ದೀವಿ. ಇಲ್ಲೇನೋ ನಡೀತಿದೆ ಗೈಸ್, ಕಾಲೇಜ್ ಮಕ್ಕಳಿಗೆ ಸ್ಕೂಲ್ ಮಕ್ಕಳಿಗೆ ಏನೋ ಹೇಳ್ಕೊಡ್ತಾ ಇದ್ದಾರೆ. ಎಲ್ಲ ಆರಾಮಾಗಿ ಕೇಳಿಸ್ಕೊಂಡು ಕೂತಿದ್ದಾರೆ. ಇಲ್ಲೂ ತುಂಬ ಜನ ಇದ್ದಾರೆ, ಸಾಕಷ್ಟು ಜನ ಇದ್ದಾರೆ. ಸೊ ಗೈಸ್, ಇವಾಗ ಜಸ್ಟ್ ಕುಕ್ಕೆಗೆ ಬಂದ್ವಿ. ಧರ್ಮಸ್ಥಳ, ಸೌದಡ್ಕ, ಸೊ ಫೈನಲಿ ಕುಕ್ಕೆ ಸುಬ್ರಹ್ಮಣ್ಯ. ಇಲ್ಲಿ ದರ್ಶನ ಮುಗಿಸ್ಕೊಂಡು ಸೀದಾ ಬೆಂಗಳೂರು ಗೈಸ್. ಇವಾಗ ಕುಕ್ಕೆ ಸುಬ್ರಹ್ಮಣ್ಯಲ್ಲಿ ಪ್ರಸಾದ ತಿನ್ನಕ್ಕೆ ಬಂದಿದ್ದೀವಿ, ಊಟ ತಿನ್ನಕ್ಕೆ ಬಂದಿದ್ದೀವಿ. ಗೈಸ್, ಕುಕ್ಕೆ ಸುಬ್ರಹ್ಮಣ್ಯ ಮುಗಿಸ್ಕೊಂಡು ಮನೆಗೆ ಹೊರಟ್ವಿ. ಡ್ರೆಸ್ ಎಲ್ಲ ಚೇಂಜ್ ಮಾಡಿಕೊಂಡು ಇಲ್ಲೇ ಒಂದು ಸ್ಟಾಪ್ ಹಾಕಿದ್ದೀವಿ, ಟೀ ಕುಡಿಯೋಣ ಹೋಗೋಕ್ಕೂ ಮುಂಚೆ ಅಂತ. ಮಳೆ ಬರ್ತಾ ಇದೆಯಲ್ಲ ಲೈಟಾಗಿ, ಸಗಲಾಗಿದೆ. ಗೈಸ್, ಬಾಯ್ಸ್ ಹತ್ರ ಟ್ರಿಪ್ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಎಲ್ಲ ಕೇಳೋಣ ಹೋಗೋಕ್ಕೂ ಮುಂಚೆ. ಚಿರಾಗ್ ತಿರ್ಗಪ್ಪ, ಟ್ರಿಪ್ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು? ಚೆನ್ನಾಗಿತ್ತು ಗೈಸ್, ನಿಜ ಚೆನ್ನಾಗಿತ್ತು. ತುಂಬ ಎಂಜಾಯ್ ಮಾಡಿದೆ. ಲಾಸ್ಟ್ ಒಂದು ಸ್ವಲ್ಪ ಹೋದಾಯ್ತು ಅಷ್ಟೇ. ತೇಜಸ್ ಹೆಂಗಿತ್ತು? ತೇಜಸ್ ಸೂಪರ್ ಆಗಿತ್ತು. ಶಶಾಂಕ್ ಸೂಪರ್ ಬೊಂಬಾಸ್ಟಿಕ್ ಆಗಿತ್ತು. ಬಟ್ ಹೋಗ್ತಾ 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 ತುಂಬ ದಾರಿ ದೂರವಾಗಿ ಸಾಗ್ತಾ ಇದೆ. ನೋಡೋಣ ಇನ್ನು ಮುಂದೆ ಏನೇನಾಗುತ್ತೆ. ಅನೀಶ್ ಕೇರ್ಫುಲ್ ಅನೀಶ್, ಟ್ರಿಪ್ ಹೇಗಿತ್ತು? ಸಿಕ್ಕಾಪಟ್ಟೆ ಎಕ್ಸಾಸ್ಟಿಂಗ್ ಆಗಿತ್ತು. ಹೆಂಗಿತ್ತಪ್ಪ ಟ್ರಿಪ್? ನಾವು ಧರ್ಮಸ್ಥಳಕ್ಕೆ ಬರ್ತಾನೆ ಇರ್ತೀವಿ, ಬಟ್ ನಾರ್ಮಲ್ ಧರ್ಮಸ್ಥಳ ಟ್ರಿಪ್ ರೆಗ್ಯುಲರ್ ಅವರು ಬರ್ತಾನೆ ಇರ್ತಾರೆ. ಅದೆಲ್ಲ ಬಿಡಿ. ಸೊ ಗೈಸ್, ಇವಾಗ ನಮ್ಮ ಬ್ಲಾಗರ್ ಅವ್ರ ಎಕ್ಸ್ಪೀರಿಯನ್ಸ್ ಕೇಳೋಣ ಹೆಂಗಿತ್ತು ಅಂತ. ಹೆಂಗಿತ್ತು ಬ್ರೋ? ಇಟ್ ವಾಸ್ ರಿಯಲಿ ನೈಸ್. ತುಂಬ ಚೆನ್ನಾಗಿತ್ತು. ದ ಮೇನ್ ಥಿಂಗ್ ಏನು ತುಂಬ ಚೆನ್ನಾಗಿತ್ತು ಅಂದರೆ, ಅನೀಶ್ ಮನೆಗೆ ಹೋಗಿದ್ವಲ್ಲ, ಆ ಊರು, ಆ ನೇಚರು, ಫುಡ್ಡು, ಅವ್ರ ಮನೇಲಿ ಇದ್ದಿದ್ದು ಸಕ್ಕತ್ತಾಗಿತ್ತು. ತುಂಬ ಎಂಜಾಯ್ ಮಾಡಿದ್ದೀನಿ. ಬಟ್ ಏನೂ ಮಾಡೋಕ್ಕಾಗಲ್ಲ, ಲಾಸ್ಟಲ್ಲಿ ಹೋಗ್ತಾ ಮನಿ ಶಾರ್ಟೇಜ್ ಆಗಿದೆ. ಎಲ್ಲ ಬಾಯ್ಸ್ ಟ್ರಿಪ್ಪಲ್ಲೂ ಇದ್ದೆ, ಮ್ಯಾನೇಜ್ ಮಾಡ್ಕೊಂಡು ಹೋಗ್ಬೇಕು. ನೈಟ್ ಹೆಂಗಿತ್ತು ಬ್ರೋ? ಬಿಡಿ, ಇವಾಗೆಲ್ಲ ಬೇಡ, ಅದು ಸೂಪರ್ ಆಗಿತ್ತು ನೈಟ್, ಅದಕ್ಕೆ ವ್ಲಾಗ್ ಮಾಡೋಕ್ಕಾಗಿಲ್ಲ. ಓಕೆ ಬಾಯ್. ಅನಿಸುತ್ತಿದೆ ಯಾಕೋ ಇಂದು ನೀನೇನೆ ನನ್ನವಳೆಂದು, ಮಾಯದ ಲೋಕದಿಂದ ನನಗಾಗೆ ಬಂದವಳೆಂದು, ಆಯಿಂದ ಮಧುರ ಯಾತನೆ. ಡೈಲಿ ಕುಡಿಯೋದು ತಮ್ಗೆ ಬಿಟ್ಟಿದ್ದು, ದುಃಖಕ್ಕೆ ನೀರು ಕುಡಿತಾರೆ ಯಾರು, ದುಃಖಕ್ಕೆ ನೀರು ಕುಡಿತಾರೆ ಯಾರು, ನಿಜವಾಗ್ಲು ಟಚ್ ಮಾಡಿದ್ರು ಕಣ, ಹೊಡೆದಿದ್ದವನು. ಟಚ್ ಮಾಡಿದೆ ಅಂತಾನೆ ಹೊಡೆದಿದ್ದವನು. ಏನೋ ಆಗುತ್ತೆ ಮತ್ತೆ. ಸೊ ಗೈಸ್, ಇಲ್ಲೇ ಬೆಳ್ಳೂರು ಕ್ರಾಸಲ್ಲಿ ಆನ್ ದ ವೇ ಡಿನ್ನರ್ಗೆ ಸ್ಟಾಪ್ ಹಾಕಿದ್ದೀವಿ. ನೀರು ಕೊಡೋ ಮಚ್ಚ. ಇಲ್ಲೇ ನಾರ್ಮಲ್ ಕ್ಯಾಂಟೀನು, ಸೂಪರ್. ಸೊ ಗೈಸ್, ಫೈನಲಿ ಮನೆಗೆ ಬಂದೆ. 12:30 ಟೈಮ್ ಇವಾಗ. ಫುಲ್ ಎಕ್ಸಾಸ್ಟೆಡ್ಡು. ಒಂದೊಳ್ಳೆ ಸ್ಲೀಪ್ ಬೇಕೇ ಬೇಕು ಇವಾಗ. ತುಂಬ ಟಯರ್ಡ್ ಆಗಿಬಿಟ್ಟಿದ್ದೀನಿ. ಬೆಳಿಗ್ಗೆ ಸಿಗ್ತೀನಿ ಗೈಸ್. ಗುಡ್ ಮಾರ್ನಿಂಗ್ ಗೈಸ್. ಇವಾಗ ಎದ್ದೆ. ಟೈಮ್ 11 ಆಗಿದೆ. ನಾನು ಬಂದ ತಕ್ಷಣ ಮಲ್ಕೊಂಡ್ಬಿಟ್ಟೆ. ಬ್ಲಾಗ್ ಎಂಡ್ ಮಾಡೋಕ್ಕಾಗಿಲ್ಲ. ಫುಲ್ ಟಯರ್ಡ್ ಆಗಿಬಿಟ್ಟಿದೆ.
ಓಕೆ ಗೈಸ್, ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ದಿಸ್ ಇಸ್ ಮೈ ಫಸ್ಟ್ ವ್ಲಾಗ್. ದಯವಿಟ್ಟು ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಪ್ರತಿಯೊಂದು ಲೈಕ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡೋದು ಎಲ್ಲ ಮ್ಯಾಟ್ರ್ ಆಗುತ್ತೆ. ದಯವಿಟ್ಟು ಸಪೋರ್ಟ್ ಮಾಡಿ ಗೈಸ್. ಓಕೆ, ಥ್ಯಾಂಕ್ ಯು. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ವಿತ್ ಅ ನ್ಯೂ ಕಂಟೆಂಟ್.